ದೇವಿ ಏನು ಹೇಳ್ತಾಳೆ, ಈ ಋಷಿ ಮುನಿಗಳೆಲ್ಲ ಬರೀ ಅವರ ಉಪಾಸನೆ ಮಾತ್ರ ಅಲ್ಲ, ಅವರ ತನ್ಮಾತ್ರೆಗಳನ್ನು ತನಿ ಎರಿತಾರೆ. ರೂಪ, ಸ್ಪರ್ಶ, ಗಂಧ, ಈ ಎಲ್ಲ ಪಂಚ ತನ್ಮಾತ್ರೆಗಳು ಅಷ್ಟನ್ನು ತನಿ ಇಡ್ತಾರೆ. ದೇ ಆಫರ್ ಇನ್ಕ್ಲೂಡಿಂಗ್ ಆಲ್ ದ ಸಟಲ್ ಸೆನ್ಸಸ್ ಆಫ್ ರೂಪ, ಸ್ಪರ್ಶ, ಗಂಧ, ಅದೆಲ್ಲ ಮಾಡಿದಾಗ ಅವರ ದ ಹೋಲ್ ಆಫ್ ದ ಇನ್ನರ್ ಬೀಯಿಂಗ್ ಈಸ್ ಟ್ರಾನ್ಸ್ಫಾರ್ಮ್ಡ್ ಆಸ್ ಅ ಪೀಠ ಆರ್ ಆಸ್ ಅ ಕಾರ್ಪೆಟ್ ಫಾರ್ ದ ಮದರ್ ಟು ಸಿಟ್. ತನ್ನ ತನ್ಮಾತ್ರೆಗಳನ್ನೆಲ್ಲ ಹಾಸ್ತಾರೆ. ಅದನ್ನು ಹಾಸ್ಬಿಟ್ಟು ಅವಳು ಆ ಕಾಮನ ಬಿಲ್ಲು ಯಾವ್ಯಾವ ಬಣ್ಣದಲ್ಲಿ ಇದೆಯೋ ಅದಷ್ಟನ್ನು ಅದಕ್ಕೆ ಆಶೀರ್ವಾದ ಮಾಡಿ ಅದರ ಮೇಲೆ ಕೂತ್ಕೋತಾಳೆ. ಅದರಲ್ಲಿ ಪ್ರಿಡಾಮಿನೆಂಟ್ ಆಗಿ ಕಾಣಿಸೋದು ದಟ್ ಗ್ಲಿಸನಿಂಗ್ ರೂಬಿ ರೆಡ್. ಅದೇ ಇರೋದು ಅಂಥ ಮಾಣಿಕ್ಯ ಪೀಠ. ಅವಳು ಎಲ್ಲವೂ ಕೆಂಪಾಗಿ ಕಾಣುತ್ತೆ. ಅದೇ ಇರೋದು ಅದರ ವಿಶೇಷ. ಎವ್ರಿಥಿಂಗ್ ಸೋ ಲುಕ್ಸ್ ಲೈಕ್ ಗ್ಲಿಸನಿಂಗ್ ರೆಡ್. ಕರೆಕ್ಟಾಗಿ ಹೇಳಬೇಕಾದ್ರೆ ಬ್ಲಡ್ ರೆಡ್. ಆ ರೀತಿ ಸೋ ಮಚ್ ಆಫ್ ಶೈನಿಂಗ್ ಕ್ರಿಸ್ಟಲ್ ರೆಡ್ ಅಟ್ ದ ಸೇಮ್ ಟೈಮ್ ಆಸ್ ಡೀಪ್ ಆಸ್ ಬ್ಲಡ್ ರೆಡ್. ಆ ಥರ ಇದ್ದಾಳೆ ಅವಳು. ಅದನ್ನು ನೋಡಿ ನೋಡಿ ಒಬ್ಬೊಬ್ಬರು ಒಂದೊಂದು ವೇದ, ಒಂದೊಂದು ಶಾಸ್ತ್ರನ ಅವರ ಬಾಯಿಂದ ಬರೋಕ್ಕೆ ಶುರುವಾಗ್ಬಿಡುತ್ತೆ. ದೇ ಸ್ಟಾರ್ಟ್ ಚಾಂಟಿಂಗ್ ಆಲ್ ದ ಉಪನಿಷತ್ಸ್, ಆಲ್ ದ ವೇದಸ್. 4 ವೇದಗಳನ್ನು ತಾನು ಕ್ಲಿಯರಾಗಿ ದೇವಿ ಹೇಳ್ತಾ ಬಂದಾಗ ಆ ಋಷಿಗಳು, ಆ ವೇದದ ಋಷಿಗಳು ತನಗೆ ಮಾತ್ರ ಸ್ವೀಕರಿಸ್ತಾರೆ. ಎಲ್ಲ ಇಡೀ ನೈಮಿಷಿ ಅರಣ್ಯದಲ್ಲಿ ಆ ಶಬ್ದ ಗುಂ ಗುಂ ಹಂಗೆ ಗುಯ್ ಹುಡ್ತಾ ಇರುತ್ತೆ. ಅದನ್ನು ಬಿಡಿಸೋಕ್ಕಾಗಲ್ಲ. ಯಾವಾಗಲೂ ಸೂಕ್ಷ್ಮದಲ್ಲಿ ಕೇಳೋತಕ್ಕಂಥ ಶಬ್ದ ಅದನ್ನೆಲ್ಲ ಒಕ್ಕೂಡಿಸಿ ನಾವು ಕೇಳಿಸಿದಾಗ ಅದು ಒಂದೇ ಶಬ್ದ ಕೇಳುತ್ತೆ. ಅದೇನು ಶಬ್ದ ಅಂದರೆ ಎಲ್ಲ ಒಕ್ಕೂಡಿ ಸೇರಿದಾಗ ಎಲ್ಲೋ ಪಾತಾಳದಿಂದ ಬಂದಂಗೆ ಆಗುತ್ತೆ ಶಬ್ದ. ಅದನ್ನು ನಾವು ಮಿಮಿಕ್ ಮಾಡೋಕ್ಕಾಗಲ್ಲ. ಅದನ್ನು ನಾವು ಅದರ ಪ್ರತಿಧ್ವನಿಯನ್ನು ನಾವು ಆ ಶಬ್ದನ ನಾವು ಸ್ವರದಿಂದ ತಗೊಳಕ್ಕಾಗಲ್ಲ. ಯಾಕೆಂದರೆ ಅದು ಅಂತರ ಪಾತಾಳ. ಅದನ್ನು ಏನಂತರ ಪಾತಾಳ ಅಂದರೆ ನಮ್ಮ ಹೃದಯದ ನಾಭಿಯಿಂದ ಬರೋತಕ್ಕಂಥ ಶಬ್ದ. ಅದು ಹೇಗೆ ಒಂದು ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು ಸೌಂಡನ್ನು ಇಟ್ಕೊಂಡು ಕ್ಲೋಸ್ ಮಾಡಿಬಿಟ್ರೆ ಏನು ಬೇಡ, ಒಂದು ಮಡಕೆ, ಆ ಮಡಕೆಯಲ್ಲಿ ಒಂದು ಸೌಂಡ್ ಸಿಸ್ಟಮ್ ಇಟ್ಬಿಟ್ಟು ಆ ಮೇಲ್ಗಡೆ ಕವರ್ ಮಾಡಿದ್ರೆ ಎಲ್ಲೋ ದೂರದಿಂದ ಕೇಳೋ ಹಾಗೆ ಕೇಳುತ್ತೆ ಅದೇ ಶಬ್ದ. ಮ್ಯಾಕ್ಸಿಮಮ್ ಅಂದರೆ ಯು ಕ್ಯಾನ್ ಕ್ರಿಯೇಟ್ a sound crystal or a sound energy in a crystal in a pot. ಒಂದು ಮಡಕೆ ಒಳಗಡೆ, ದೊಡ್ಡ ಮಡಕೆ ಒಳಗಡೆ ಅದನ್ನು ಇಟ್ಕೊಂಡಾಗ ನಮಗೆ ಆ ಶಬ್ದ ಹೆಂಗೆ ಕೇಳುತ್ತೋ, ಎಲ್ಲಿ ಬರುತ್ತೆ ಅಂತ ವಿ ಕೆನಾಟ್ ಲೊಕೇಟ್ ದಿ ಆರಿಜಿನ್ ಆಫ್ ದ ಸೌಂಡ್. ಎಲ್ಲಿ ಬರ್ತಾ ಇದೆ, ಯಾವ ಭಾಗದಲ್ಲಿ ಇದು ಬರ್ತಾ ಇದೆ, ಯಾವುದರಲ್ಲಿ ಇದು ಕಾಣಿಸ್ತಾ ಇದೆ ಅಂತ ನಮಗೆ ಕೇಳೋಕ್ಕಾಗಲ್ಲ. ನಮಗೆ ವಿ ಕೆನಾಟ್ ಪಿನ್ ಪಾಯಿಂಟ್ the location of that sound. ಗುಯ್ಯುಟತ್ತೆ
ಹಿಂಗೆ ಒಂದು ಗುಡುಗು ಬಂದಾಗ ಎಲ್ಲೋ ಒಂದು ದೂರದಲ್ಲಿ ಗುಡುಗು ಕೇಳಿಸುತ್ತೆ, ಅದೇ ರೆವರ್ಬರೇಷನ್. ಆ ರೆವರ್ಬರೇಷನ್ ಇಟ್ ಹ್ಯಾಪನ್ಸ್ ಇನ್ ದ ಫಾರ್ಮ್ ಆಫ್ ಅ ವೈಬ್ರೇಷನ್. ಅದಕ್ಕೆ ಒಂದೊಂದ್ಸಲ ಗುಡುಗು ಸಿಡ್ಲು ಬಂದಾಗ ಎಲ್ಲೋ ಕೇಳ್ದಂಗೆ ಆಗುತ್ತೆ. ಒಂದೊಂದು ಸಲ ದ ಟ್ರೆಮರ್ಸ್, ಅರ್ಥ್ಕ್ವೇಕ್, ಒಂದು ಭೂಕಂಪ ಆದರೆ ಕಾಲಡಿನಲ್ಲಿ ಸ್ವಲ್ಪ ವೈಬ್ರೇಷನ್ಸ್ ಗೊತ್ತಾಗುತ್ತೆ. ಏನೋ ಭೂಮಿ ಬಿಡ್ತಾ ಇದೆ ಅನ್ನೋ ಒಂದು ಭಯ ಬರುತ್ತೆ ಆ ಟೈಮಲ್ಲಿ. ಆದ್ದರಿಂದ ಸುಮಾರು ಸಲ ಬೆಂಗಳೂರಲ್ಲಿ ಆಗಿದೆ ಇದು. ಸ್ಲೈಟ್ ಟ್ರೆಮರ್ಸ್ ಆರ್ ಇನ್ ಅಂಡ್ ಅರೌಂಡ್ ಬ್ಯಾಂಗ್ಳೂರ್ ಅಂಡ್ ಸೋ ರಿಕ್ಟರ್ ಸ್ಕೇಲಲ್ಲಿ ಅಂತ ಹೇಳಿ ಪೇಪರ್ಗಳಲ್ಲಿ ನಮಗೆ ಮಾಹಿತಿಗಳು ಬರುತ್ತೆ. ಈ ಒಂದು ಮಟ್ಟದಲ್ಲಿ ಆ ರಿಕ್ಟರ್ ಸ್ಕೇಲ್, ಮಟ್ಟ ಅಂದರೆ ರಿಕ್ಟರ್ ಸ್ಕೇಲ್, ಆ ರಿಕ್ಟರ್ ಸ್ಕೇಲಲ್ಲಿ ಇಷ್ಟಿದೆ ಇಂಟೆನ್ಸಿಟಿ. 3, 4 ಇಂಟೆನ್ಸಿಟಿ ಇದ್ರೆ ಪರವಾಗಿಲ್ಲ. 4, 5 ಆಯಿತು ಅಂದರೆ ಸ್ವಲ್ಪ ಭೂಮಿ ಅಳ್ಳಾಡ್ದಂಗೆ ಆಗುತ್ತೆ. ಒಂದೊಂದ್ಸಲ ಕ್ರ್ಯಾಕ್ಸ್, ಬಿಲ್ಡಿಂಗಲ್ಲಿ ಕ್ರ್ಯಾಕ್ ಬರುತ್ತೆ. 4, 4:15 ಆಗಿಬಿಟ್ರೆ ಬಿಲ್ಡಿಂಗಲ್ಲೆಲ್ಲ ಕ್ರ್ಯಾಕ್ಸ್ ಬರುತ್ತೆ. ಭೂಮಿ ಬಾಯಿ ಬಿಟ್ಕೋತಾ ಇದೆ ಅಂತ ಅದು ಫೀಲಿಂಗು. ಸೀಸ್ಮಿಕ್ ಅಂತ ನಾವು ಹೇಳ್ತೀವಿ. ಆನ್ ದ ಇಂಟೆನ್ಸಿಟಿ ಆಫ್ ದ ರಿಕ್ಟರ್ ಸ್ಕೇಲ್ ಅಂತಾನು ನಾವು ಹೇಳ್ತೀವಿ. ಅದೇನು ಅಂದಾಗ ಆ ರೀತಿ ಗುಮ್ ಅಂತ ಇರುತ್ತೆ. ಇದೇ ಸೌಂಡ್ ಎಫೆಕ್ಟು ಋಷಿ ಮುನಿಗಳಿಗೆಲ್ಲ ದೇವಿ ಬಂದು ಅಲ್ಲಿ ಉಪಸ್ಥಿತಳಾದಾಗ ದೇ ಹ್ಯಾಡ್ ಸಮಥಿಂಗ್ ಇನ್ ದಟ್ ಸೀಸ್ಮಿಕ್ ಸ್ಕೇಲ್ ಆಫ್ ಅನ್ ಅರ್ಥ್ಕ್ವೇಕ್. ಅದು ಯಾವ ಥರ ಅರ್ಥ್ಕ್ವೇಕೋ, ಹೊರಗಡೆ ಏನೂ ಕಾಣಿಸ್ತಾ ಇಲ್ಲ, ಹೊರಗಡೆ ಏನು ಫೀಲಿಂಗ್ ಆಗ್ತಾ ಇಲ್ಲ. ಒಬ್ಬೊಬ್ಬ ಋಷಿಗೂ ಅವನವನ ಹೃದಯದಲ್ಲಿ at that high intensity vibrations ಬಂತು in the form of a seismic scale ಅಲ್ಲಿ. ಆ ರೀತಿ ಮೈಯೆಲ್ಲ ಅದರೋಯ್ತು. ಆ ಥರ ಸೂಕ್ಷ್ಮದಲ್ಲಿದ್ದರು. ನಾವು ಭೂಕಂಪ ಆದರೆ ನಮಗೆ ಸೂಕ್ಷ್ಮ ಬರೋಲ್ಲ, ಗೊತ್ತಾಗಲ್ಲ. ಯಾರೋ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ, ಇಲ್ಲ ಅಂದರೆ ಗೊತ್ತಾಗಲ್ಲ. ಬಿಲ್ಡಿಂಗಲ್ಲಿ ಕ್ರ್ಯಾಕ್ ಬಂದ್ರೇ ಗೊತ್ತಾಗೋದು. ಕಣ್ಣು ಕಾಣಿಸ್ಬೇಕು, ಇಲ್ಲ ಅಂದರೆ ನಾವು ಅರ್ಥ ಮಾಡ್ಕೊಳ್ಳಲ್ಲ. ಅದೇ ರೀತಿ ನಾವೇನಾಗುತ್ತೆ ಅಂದರೆ ಸೂಕ್ಷ್ಮದಲ್ಲಿಲ್ಲ ಅಂದರೆ ದೇವರಲ್ಲಿ ಬರೋತಕ್ಕಂಥ ಸ್ಪಂದನ, ದೇವರಿಂದ ಬರೋತಕ್ಕಂಥ ಕೃಪೆ, ಗ್ರೇಸ್, ಕೃಪೆ ನಮಗೆ ಫೀಲಿಂಗ್ ಇಲ್ಲ. ಯಾಕೆ ಅಂದರೆ ತನ್ಮಾತ್ರೆಗಳನ್ನು ನಾವು ಸೂಕ್ಷ್ಮದಲ್ಲಿ ಇಟ್ಕೊಂಡಿಲ್ಲ. ನಮಗೆ ಹೂವು ಬಿದ್ದರೆ ಗೊತ್ತಾಗತ್ತೆ ಅಷ್ಟೇ, ಅದು ಕಂಡ್ರೆ, ಇಲ್ಲಾಂದರೆ ಕಾಣಲ್ಲ, ಗೊತ್ತಾಗಲ್ಲ. ಅದನ್ನೇ ದೊಡ್ಡದು ಮಾಡ್ತೀವಿ ನಾವು. ಒಂದು ಹೂವು ಏನೋ ಪ್ರಸಾದ ಆಯಿತು ಅಂದ ತಕ್ಷಣ ಅದೇ ಒಂದು ದೊಡ್ಡ ವಿಚಾರ ಮಾಡ್ಕೊಡ್ತೀವಿ ನಾವು. ಇಟ್ ಈಸ್ ನಾಟ್ ದ ಕೇಸ್. ಆ ಥರ ಸೆಟ್ಲ್ ಆಗಿರಬೇಕು. ಒಬ್ಬ ವ್ಯಕ್ತಿ ಬಂದು ನಿಂತ್ಕೊಂಡ್ರೆ, ಒಂದು ವ್ಯಕ್ತಿನೋ ಒಂದು ಕುಟುಂಬನೋ ಬಂದು ನಿಂತ್ಕೊಂಡ್ರೆ ಆ ಕಂಪನದಿಂದ ಅವರವರಲ್ಲಿ ಯಾವ್ಯಾವ ಭಾವನೆ ಇದೆ ಅನ್ನೋ ವೈಬ್ರೇಷನ್ನು ಇಲ್ಲಿ ಬರಬೇಕು ನಮಗೆ. ದಟ್ ಈಸ್ ದ ಕೈಂಡ್ ಆಫ್ ಅ ಸಟಲಿಟಿ ಯು ಶುಡ್ ಹ್ಯಾವ್. ಅದೇ ಸೂಕ್ಷ್ಮ ಅನ್ನೋದು. ಕೆಲವರು ನೋಡಿದ ತಕ್ಷಣ ನಮ್ಗೆ ಅದು ಗೊತ್ತಾಗುತ್ತೆ. ಅದಕ್ಕೆ ನಾವು ಸೂಕ್ಷ್ಮದಲ್ಲಿರಬೇಕು. ಯಾಕೆಂದರೆ ರೂಪ, ಸ್ಪರ್ಶ, ಗಂಧ ಈ ರೀತಿ ಎಲ್ಲ ತನ್ಮಾತ್ರೆಗಳನ್ನೆಲ್ಲ ಗೊತ್ತಾಗಕ್ಕೆ ಶುರುವಾಗುತ್ತೆ. ಸುಮ್ಮನೆ ನಿಂತ್ಕೊಂಡ್ರೆ ಸಾಕು. ಯಾವ ರೀತಿ ನನ್ನ ಮನಸ್ಸಿನಲ್ಲ, ಎಲ್ಲರ ಮನಸ್ಸಿನಲ್ಲೂ ತನ್ಮಾತ್ರೆಗಳು ಯಾವ ರೀತಿ ಕೆಲಸ ಮಾಡ್ತಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಅಷ್ಟು ಸೂಕ್ಷ್ಮದಲ್ಲಿರ್ಬೇಕು ನೀವು. ಅದು ಮಾಡಿದ್ರೇ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ದೇವಿ ಈ ಒಂದು ದಿನ ರಾತ್ರಿ ಸೂಕ್ಷ್ಮವನ್ನು ಅವಳು ಅದನ್ನು ಮಾಡ್ಕೋತಾಳೆ. ನಾವು ಎಷ್ಟೆಷ್ಟು ಸೂಕ್ಷ್ಮದಲ್ಲಿರ್ತೀವೋ ಅಷ್ಟಷ್ಟು
ದೇವಿ ಪ್ರಕಾರ, ಋಷಿ ಮುನಿಗಳ ಪ್ರಕಾರ ವಿ ಆರ್ ಇನ್ನೋಸೆಂಟ್. ಈ ತನ್ಮಾತ್ರೆಗಳು ನಮಗೆ ಪ್ರಸಿದ್ಧಿಗೆ ಬರಬೇಕಾದ್ರೆ ವಿ ಶುಡ್ ಕೀಪ್ ಅವರ್ ಮೈಂಡ್, ಬಾಡಿ ಆ್ಯಂಡ್ ಸೋಲ್ ಹೈಲಿ ಇನ್ನೋಸೆಂಟಾಗಿದ್ದರೆ ಮಾತ್ರ ನಮ್ಮಲ್ಲಿ ಈ ವೈಬ್ರೇಷನ್ಸ್ ಎಲ್ಲ ನಮಗೆ ಗೊತ್ತಾಗೋದು. ನಾನು ಹೇಳಿದ್ನಲ್ಲ, ಒಂದು ಸೂಜಿ ಬಿದ್ದರೆ ನಮಗೆ ಶಬ್ದ ಕೇಳಿಸುತ್ತಾ ಇಲ್ವಾ? ಇಲ್ಲ, ಕೇಳಿಸ್ಬೇಕು ನಾವು. ಅದಕ್ಕೆ ಒಂಥರ ಉದಾಹರಣೆ ಕೊಟ್ಟನಲ್ಲ, ದಾರಾನ ಸೂಜಿಗೆ ಪುಣಿಸ್ತೀವಲ್ಲ ಹೊಲಿಯೋಕ್ಕೆ ಮುಂಚೆ. ಯಾರು ನೀವು ಸೂಜಿನ ಪೋಣಿಸೋಕ್ಕೆ ಮುಂಚೆ ದಾರದಿಂದ ಯಾರು ನಿಮ್ಮ ಭಾವಚಿತ್ರನ ತೆಗಿಯಕ್ಕೆ ಹೇಳಿ, ಆ ಫೋಟೋನ ನಿಮಗೆ ತೋರಿಸ್ಲಿ, ನೀವೇ ಆಶ್ಚರ್ಯ ಪಡ್ತೀರ. ಯಾಕೆಂದರೆ ನೀವು ಎಷ್ಟು ಕಾನ್ಸಂಟ್ರೇಷನ್ ಇರುತ್ತೆ ಹಿಂಗೆ ಅಂದರೆ, ಎರಡು ಕಣ್ಣು ಗುಡ್ಡೆ ಹಿಂಗೆ ಸೈಡಾಗಿ ಹಿಂಗೆ ಕನ್ವರ್ಜ್ ಆಗುತ್ತೆ. ನೀವೇನು ಮಾಲ್ಗನ್ನಿಲ್ಲ, ಏನಿಲ್ಲ, ಬಟ್ ಆ ಸೂಜಿ ಪೋಣಿಸ್ಬೇಕಾದ್ರೆ ಕಣ್ಣು ಹಿಂಗಾಗುತ್ತೆ. ನಾನು ತೋರಿಸ್ತಾ ಇದ್ದೀನಿ ನಿಮಗೆ, ಹಿಂಗಾಗ್ತಾ ಇದೆ. ಅಷ್ಟು ಸೂಕ್ಷ್ಮಕ್ಕೆ ಬರುತ್ತೆ ಕಣ್ಣು. ಯಾಕೆ ಅಂದರೆ ಕಣ್ಣು ಗುಡ್ಡೆ ಓಡಾಡುತ್ತೆ. ಅಂದರೆ ನೀವು ಹಿಂಗೆ ನೋಡಿದ್ರೆ ಬೇರೆ ಥರ, ಲುಕ್ ಲಂಡನ್ ಟಾಕ್ ಟೋಕಿಯೋ ಅಂತೀವಲ್ಲ, ಆ ಥರ ಅಲ್ಲ. ನೋಡೋದು ಒಂದು ಕಡೆ, ಮಾತಾಡೋದು ಇನ್ನೊಬ್ಬರು ನೋಡಿಕೊಂಡು, ಅದೆಲ್ಲ ಸೂಕ್ಷ್ಮ. ಅದು ನ್ಯಾಚುರಲ್ಲಾಗಿ ನೀವು ಇಲ್ಲ. ಸೂಜಿ ಪೋಣಿಸ್ದಾಗ ಒಬ್ಬರು ಫೋಟೋ ತೆಗಿಯೋಕ್ಕೆ ಹೇಳಿ ನಿಮ್ಮನ್ನ, ಅದು ಯಾವ ಥರ ಹಿಂಗೆ ಕೆಲವರು ಹಿಂಗಿರ್ತಾರೆ, ಕೆಲವರು ಒಂಥರ ಹಿಂಗೆ ಇಟ್ಕೊಂಡು ಹಿಂಗೆ ಪೋಣಿಸ್ತಾರೆ. ಹೆಂಗೇ ಇಟ್ಕೊಂಡು ಪೋಣಿಸಿದ್ರು ನಿಮ್ಮ ಕಣ್ಣ ಗುಡ್ಡೆಗಳು ಎಲ್ಲಿದೆ ಅಂತ ನೋಡ್ಕೊಳ್ಳಿ ಆ ಫೋಟೋನಲ್ಲಿ. ನಿಮಗೆ ಗೊತ್ತಿಲ್ಲದೇನೆ ಎರಡು ಕಣ್ಣು ಗುಡ್ಡೆಗಳು ಹಿಂಗಾಗಿದೆ. ಬಿಕಾಸ್ ದಟ್ ಈಸ್ ದ ವೇ ಯು ವಾಂಟ್ ಟು ಫೋಕಸ್. ಯಾಕೆ ಫೋಕಸ್ ಆಯಿತು ಅಂದರೆ ತನ್ಮಾತ್ರೆಗಳು ಆ ರೀತಿ ಸಟ್ಲಿಟಿ, ಆ ಸೂಕ್ಷ್ಮಕ್ಕೆ ತಗೊಂಡು ಬರುತ್ತೆ ತನ್ಮಾತ್ರೆಗಳು. ಭಗವಂತ ದೇವಿ ನಿಮಗೆ ಕೊಟ್ಟಿರೋದು ತನ್ಮಾತ್ರೆಗಳು. ಯಾಕೆ ಅಂದರೆ ಟು ಮೇಕ್ ಯು ಮೋರ್ ಸಟಲ್. ವೆನ್ ಯು ಆರ್ ಸಟಲ್ ಯು ಬಿಕಮ್ ವಯಬಲ್. ವೆನ್ ಯು ಬಿಕಮ್ ವಯಬಲ್ ಫಾರ್ ವೈಬ್ರೇಷನ್ಸ್, ದೆನ್ ಯು ಆರ್ ಮೋರ್ ಪ್ರೋನ್ ಟು ಡಿವೈನ್ ವೈಬ್ರೇಷನ್ಸ್. ಗೊತ್ತಾಯ್ತಲ್ವೇ? ಸಟ್ಲಿಟಿ, ದಟ್ ಈಸ್ ದ ಹೋಲ್ ಪಾಯಿಂಟ್ ಇನ್ ಲೈಫ್. ನಾವು ಎಷ್ಟೆಷ್ಟು ಸೂಕ್ಷ್ಮದಲ್ಲಿರ್ತೀವೋ ನಮ್ಮಲ್ಲಿ ಪಂಚೇಂದ್ರಿಯಗಳು ಸೂಕ್ಷ್ಮಕ್ಕೆ ಬರುತ್ತೆ. ಈಗ ನಾನು ಹೇಳಿದ್ದು ದೃಷ್ಟಿಯ ಒಂದು ಭಾವನೆ, ದೃಷ್ಟಿ ಸೂಕ್ಷ್ಮಕ್ಕೆ ಬರುತ್ತೆ. ಅದೇ ರೀತಿ ಕಿವಿ, ಶ್ರವಣ ಶಕ್ತಿ ಸೂಕ್ಷ್ಮಕ್ಕೆ ಬರಬೇಕಾದ್ರೆ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡಿದ್ರೆ, ಅದು ಮಂತ್ರನ ಜೋರಾಗಿ ಹೇಳ್ಕೊಂಡ್ರೆ, ಜೋರ ಉಚ್ಚಾರಣೆ ಮಾಡಿ ಕಣ್ಣು ಮುಚ್ಕೊಂಡು ಮಾಡಿದಾಗ ಈ ಇದರಲ್ಲಿ ಇರೋತಕ್ಕಂಥ ತನ್ಮಾತ್ರೆಗಳಲ್ಲಿ ನಮ್ಮಲ್ಲಿ ಶ್ರವಣ ಶಕ್ತಿ ಸೂಕ್ಷ್ಮವಾಗಿ ಬರುತ್ತೆ. ಅದನ್ನು ಮಾಡ್ತಾ ಬಂದಾಗ ನಮಗೇನಾಗುತ್ತೆ, ಒಂದು ಸೂಜಿ ಕೆಳಗಡೆ ಬಿದ್ದರೂ ಅದರ ಶಬ್ದ, ಆ ವೈಬ್ರೇಷನ್, ಅದು ಕಣ್ಣು ಕಾಣಿಸಲ್ಲ ಅಂದರೂ ಅದರ ವೈಬ್ರೇಷನ್ನಿಂದ ಅದು ಕಾಣುತ್ತೆ, ಗೊತ್ತಾಗುತ್ತೆ. ಹೀಗೇನೆ ವಿ ಬಿಕಮ್ ಮೋರ್ ಸಟಲ್. ಅದನ್ನು ಬಿಟ್ಬಿಟ್ಟು ನಾವೆಲ್ಲ ಅಹಂಕಾರ, ಅದು ಇದು ಡಂಬಾಚಾರ ಇದನ್ನೆಲ್ಲ ಮಾಡ್ತೀವಿ. ಭಾಳ ಸೂಕ್ಷ್ಮ, ನಾನು ನೋಡಿದೆ, ನಾನು ಅವತ್ತೇ ನೋಡಿದೆ, ಒಂದು ಹಿಂಗೆ ನೋಡ್ತೀವಿ ನಾವು ನೆಟ್ಟಿಗೆ ನೋಡೋಕ್ಕೆ ಬರಲ್ಲ. ಯಾಕಂದರೆ ಒಳಗಡೆ ಕ್ರೂರತನ ಇದೆಯಲ್ಲ ಮನಸ್ಸಲ್ಲಿ, ನಾವು ಏನಿದ್ರು ಸ್ಟ್ರೈಟಾಗಿ ನೋಡಲ್ಲ. ವಿ ಡೋಂಟ್ ಸಿ ಅ ಪರ್ಸನ್ ಐ ಟು ಐ. We avoid making contact with the eye. You have to make contact not only with your eye, you should also have a soul contact from your soul. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.